ನಮಸ್ಕಾರ. ನನ್ನ ಎಲ್ಲ ಸ್ನೇಹಿತರಿಗೂ ಈ ಒಂದು ವಿಡಿಯೋ ಸರಣಿಯಲ್ಲಿ ಇದರ ಮೊದಲನೇ ವಿಡಿಯೋ ಪರಿಸರ ಅಧ್ಯಯನದ ಬಗ್ಗೆ ನಾನು ಕ್ಲಾಸನ್ನು ಮಾಡ್ತೇನೆ. ಇನ್ಮೇಲೆ ಸುಮಾರು ಒಂದು 40 ಕ್ಲಾಸ್ಗಳಾಗ್ತವೆ. ಅದರಲ್ಲಿ ಮೊದಲನೇದಾಗಿ ನಾವು ಪರಿಸರ ಅಧ್ಯಯನದ ಸಿಲೆಬಸ್ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಹೋಗಿ ನಾವು ಸ್ನೇಹಿತರೆ. ಮೊದಲನೇದಾಗಿ ಪರಿಸರ ಅಧ್ಯಯನದ ಪರಿಚಯ ಇರುತ್ತೆ. ಮೊದಲನೇ ಕಾನ್ಸೆಪ್ಟ್ ಅಂದರೆ ಡೆಫಿನೇಷನ್ನು, ಅದ್ರ ಬಗ್ಗೆ ಎಲ್ಲ ಇರುತ್ತೆ. ಎರಡನೇದಾಗಿ ಪರಿಸರ ಅಧ್ಯಯನದ ಪರಿಕಲ್ಪನೆ ಮತ್ತು ಮೂಲಭೂತ ಅಂಶಗಳು. ಅದರಲ್ಲಿ ನಾವು ಮೂರು ಸಬ್ ಯೂನಿಟಾಗಿ ಮಾಡ್ಕೋತೀವಿ. ಒಂದು ವಾಯುಗೋಳ, ಶಿಲಾಗೋಳ, ಜಲಗೋಳ ಅಂತ 3 ಯೂನಿಟಾಗಿ ಅದನ್ನು ಪ್ರತ್ಯೇಕವಾಗಿ ಓದ್ತೀವಿ. ಮೂರನೇ ಚಾಪ್ಟರು ಜೀವಗೋಳ ಅಂದರೆ ಬಯೋಸ್ಫಿಯರ್, ಅಂದರೆ ನೀಲಗಿರಿ ಜೀವಗೋಳ, ಮತ್ತು ಇತ್ತೀಚೆಗೆ 18 ಬಯೋಸ್ಫಿಯರ್ ಅಂತ ಮಾಡಿದ್ದಾರೆ. ಆ ಬಯೋಸ್ಫಿಯರ್ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೇನೆ ಸ್ನೇಹಿತರೆ. 4ನೇ ಅಧ್ಯಾಯ ಬಂದ್ಬಿಟ್ಟು ಜೀವ ವೈವಿಧ್ಯತೆ. ಆ ಜೀವ ವೈವಿಧ್ಯತೆಯಲ್ಲಿ ಬಯೋಡೈವರ್ಸಿಟಿಯಲ್ಲಿ ಭಾರತದಲ್ಲಿ ಯಾವೆಲ್ಲ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆಗಳಿದ್ದಾವೆ. ಅದರಲ್ಲಿ ಪಶ್ಚಿಮ ಘಟ್ಟಗಳು, ಜೀವಿಗಳ ಅನುವರ್ತನೆ, ಜೀವ ವೈವಿಧ್ಯತೆಯ ಮಜಲುಗಳು ಅಂದರೆ ಟೈಪ್ಸ್ಗಳು, ಆಹಾರ ಸರಪಳಿ, ಇದು ದೊಡ್ಡ ಚಾಪ್ಟರ್ ಆಗಿರುತ್ತೆ ಸ್ನೇಹಿತರೆ. ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು, ಹುಲು ಮೀಸಲು ತಾಣಗಳು, ಪ್ರಾಣಿ ಯೋಜನೆಗಳು ಅಂದರೆ ಈ ಹುಲಿ ಯೋಜನೆ, ಆನೆ ಯೋಜನೆ, ಚಿರತೆ ಯೋಜನೆ, ಅವುಗಳ ಬಗ್ಗೆ, ಸಿಂಹ ಯೋಜನೆ, ಇವುಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟು ರಾಮ್ಸಾರ್ ಸೈಟ್ಗಳು ಅಂದರೆ ರಾಮ್ಸಾರ್ ತಾಣಗಳು. ಭಾರತದಲ್ಲಿ ಎಷ್ಟು ರಾಮ್ಸಾರ್ ತಾಣಗಳಿದ್ದಾವೆ, ಅದರ ಇಂಪಾರ್ಟೆನ್ಸ್ ಏನಾದ್ರ ಬಗ್ಗೆ ತಿಳ್ಕೊಂಡು ಹೋಗೋಣ. ನೆಕ್ಸ್ಟು ಯುನೆಸ್ಕೋ ತಾಣಗಳು ಕರೆಂಟ್ ಅಫೇರ್ಸಲ್ಲಿ ಇವತ್ತಿಗೆ 6 ಯುನೆಸ್ಕೋ ತಾಣಗಳನ್ನು ಪರೀಕ್ಷಣಾ ಪಟ್ಟಿಯಲ್ಲಿ ಆ್ಯಡ್ ಮಾಡಲಾಗಿದ್ದಾರೆ. ಅದ್ರ ಬಗ್ಗೆ ನಾವು ನೆಕ್ಸ್ಟು ಹಾಟ್ಸ್ಪಾಟ್ಗಳು, ಇಂಪಾರ್ಟೆಂಟ್ ಹಾಟ್ಸ್ಪಾಟ್ಗಳು ಯಾವ ಅಂತ ತಿಳ್ಕೊಳ್ಳೋಣ. 5ನೇ ಚಾಪ್ಟರಲ್ಲಿ ನಾವು ಪರಿಸರದ ಪ್ರಮುಖ ಕಾಯ್ದೆಗಳು ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1972, ವಾಯುಮಾಲಿನ್ಯ ಕಾಯ್ದೆಗಳು, ಜಲ ವಿವಾದದ ಬಗ್ಗೆ ಕಾಯ್ದೆಗಳು, ಈ ಥರ ವಿವಿಧ ಕಾಯ್ದೆಗಳನ್ನು ತಿಳ್ಕೊಂಡು ಹೋಗೋಣ. ನೆಕ್ಸ್ಟು ಪರಿಸರಕ್ಕೆ ಸಂಬಂಧಿಸಿದ ಚಳುವಳಿಗಳು, ಇಂಪಾರ್ಟೆಂಟ್ ಚಳುವಳಿ, ಚಿಪ್ಕೋ ಚಳುವಳಿ, ಅಪ್ಪಿಕೋ ಚಳುವಳಿ, ನದಿ ವಿವಾದದ ಬಗ್ಗೆ ಇರುವಂಥ ಚಳುವಳಿಗಳು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗೋಣ ಈ ಒಂದು ಇದರಲ್ಲಿ. ನೆಕ್ಸ್ಟು ಪರಿಸರಕ್ಕೆ ಸಂಬಂಧಪಟ್ಟ ಪ್ರಮುಖ ಸಂಘಟನೆಗಳು ಅಂದರೆ ಯುನೆಸ್ಕೋದಿಂದ ಬಿಡುಗಡೆ ಅಂತ ರಿಪೋರ್ಟು, UNEP, ಅದರ ಬಗ್ಗೆ IUCN, ಎಂಡೇಂಜರ್ಡ್ ಲಿಸ್ಟಲ್ಲಿ ಯಾವಿದ್ದಾವೆ, ಸೈಟ್ಸು, ಯುನೆಸ್ಕೋ ರಿಪೀಟ್ ಆಯಿತು, WWF, ಬಾಂಬೆ ಹಿಸ್ಟರಿ ಸೊಸೈಟಿ, ಈಶಾ ಫೌಂಡೇಶನು, ಇದ್ರ ಬಗ್ಗೆಲ್ಲ ನಾವು ಇಂಪಾರ್ಟೆಂಟ್ ಇರುವಂಥ ಅದ್ರ ಬಗ್ಗೆಲ್ಲ ಸವಿಸ್ತರವಾಗಿ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ. ಮತ್ತು ನೆಕ್ಸ್ಟ್ 8ನೇ ಕ್ಲಾಸಲ್ಲಿ ನಾವು ಪರಿಸರ ಸಮಾವೇಶ ಮತ್ತು ಸಮ್ಮೇಳನ ಮತ್ತು ಪ್ರೋಟೋಕಾಲು ಅಂದರೆ ಕ್ಯೋಟೋ ಪ್ರೋಟೋಕಾಲು, ಮಾಂಟ್ರಿಯಲ್ ಪ್ರೋಟೋಕಾಲು, ಇದ್ರ ಬಗ್ಗೆಲ್ಲ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ. ನೆಕ್ಸ್ಟು ಹವಾಮಾನ ಅಂದರೆ ವಾಯುಗುಣ ಅಂತ ಕರೀತಾರೆ, ಅಂದರೆ ಓಝೋನ್ ಬಗ್ಗೆ, ಅದರಲ್ಲಿ ಆಮ್ಲ ಮಳೆ ಅಂದ್ರೇನು, ಜಾಗತಿಕ ತಾಪಮಾನ ಅಂದ್ರೇನು, ಗ್ರೀನ್ ಹೌಸ್ ಎಫೆಕ್ಟ್ ಅಂದರೆ ಏನು, ಸ್ಟೋನ್ ಕ್ಯಾನ್ಸರ್ ಅಂದರೆ ಏನು. ನೆಕ್ಸ್ಟು ಪ್ರಬಂಧಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಅಂದ್ರೇನು, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ ಅಂದ್ರೇನು. ಮತ್ತು ಲಾಸ್ಟ್ ಕ್ಲಾಸಲ್ಲಿ ಈ ಇಯರ್ದು ಎನ್ವೈರನ್ಮೆಂಟಲ್ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ನ ನಾವು ತಿಳ್ಕೊಂಡು ಹೋಗೋಣ ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ. ಮುಂದಿನ ವಿಡಿಯೋ ಸಿಗ್ತೀನಿ.